ಹೇಳ್ಯಾರಲ್ಲ ಅಲ್ಲ ಈಗ ಖಾನಾಪುರಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಅಲ್ಲೇ ಹೋಗ್ತೀವಿ, ಅಲ್ಲೇ ಹೊಂಟೀವಿ. ಸರ್ ಅರೆಸ್ಟ್ ಮಾಡ್ಯಾರ ಸರ್. ಅರೆಸ್ಟ್ ಮಾಡಿದ್ದು ಸರಿ ಅನಿಸ್ತದ. ನೋಡೋಣ್ರಿ, ಎಲ್ಲ ಈಗೇನೋ ನಮಗೂ ಗೊತ್ತಿಲ್ಲ, ಹೊಂಟೀವಿ. ಯಾಕೆ ಸರ್ಕಾರ ಇನ್ನೂ ಕ್ಲಾರಿಟಿ ಇಲ್ಲದೇ ಈ ಥರ ಮಾಡಿದ್ದು? ಏನಲ್ಲಿ ಏನು ಕಂಪ್ಲೇಂಟ್ ಐತಿ, ಏನು ಎದಕ್ಕೆ ಅರೆಸ್ಟ್ ಮಾಡಕ್ಕೆ ರೀಸನ್ ಏನು ಬೇಕಲ್ಲ. ಈಗ ಅಸೆಂಬ್ಲಿ ಹೋಗಿ ಏನಾದರೂ ಮಾತಾಡಿದ್ದಕ್ಕೆ ಯಾರಿಗಾದ್ರೂ ಸದಸ್ಯರಿಗೆ ಇಮ್ಯುನಿಟಿ ಐತಿ, ಹೆಂಗೆ ಅರೆಸ್ಟ್ ಮಾಡ್ತಾರೆ, ಯಾರು ಅರೆಸ್ಟ್ ಮಾಡ್ತಾರೆ? ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಗುಂಡಾಗಿರಿ ಮಾಡ್ಕೊಂತ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಇದು ಮಾಡ್ತೀವಿ. ಗುಂಡಾಗಿರಿ ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಸರ್ಕಾರದ ಗುಂಡಾಗಿರಿ ಪರಮಾವಧಿ ಇದು. ಥ್ಯಾಂಕ್ ಯು ಸರ್. ಹೇಳ್ಯಾರಲ್ಲ ಅಲ್ಲ ಈಗ ಖಾನಾಪುರಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಅಲ್ಲೇ ಹೋಗ್ತೀವಿ, ಅಲ್ಲೇ ಹೊಂಟೀವಿ. ಸರ್ ಅರೆಸ್ಟ್ ಮಾಡ್ಯಾರ ಸರ್. ಅರೆಸ್ಟ್ ಮಾಡಿದ್ದು ಸರಿ ಅನಿಸ್ತದ. ನೋಡೋಣ್ರಿ, ಎಲ್ಲ ಈಗೇನೋ ನಮಗೂ ಗೊತ್ತಿಲ್ಲ, ಹೊಂಟೀವಿ. ಯಾಕೆ ಸರ್ಕಾರ ಇನ್ನೂ ಕ್ಲಾರಿಟಿ ಇಲ್ಲದೇ ಈ ಥರ ಮಾಡಿದ್ದು? ಏನಲ್ಲಿ ಏನು ಕಂಪ್ಲೇಂಟ್ ಐತಿ, ಏನು ಎದಕ್ಕೆ ಅರೆಸ್ಟ್ ಮಾಡಕ್ಕೆ ರೀಸನ್ ಏನು ಬೇಕಲ್ಲ. ಈಗ ಅಸೆಂಬ್ಲಿ ಹೋಗಿ ಏನಾದರೂ ಮಾತಾಡಿದ್ದಕ್ಕೆ ಯಾರಿಗಾದ್ರೂ ಸದಸ್ಯರಿಗೆ ಇಮ್ಯುನಿಟಿ ಐತಿ, ಹೆಂಗೆ ಅರೆಸ್ಟ್ ಮಾಡ್ತಾರೆ, ಯಾರು ಅರೆಸ್ಟ್ ಮಾಡ್ತಾರೆ? ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಗುಂಡಾಗಿರಿ ಮಾಡ್ಕೊಂತ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಇದು ಮಾಡ್ತೀವಿ. ಗುಂಡಾಗಿರಿ ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಸರ್ಕಾರದ ಗುಂಡಾಗಿರಿ ಪರಮಾವಧಿ ಇದು. ಥ್ಯಾಂಕ್ ಯು ಸರ್.